ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಜೀವನದ ಸತ್ಯದ ಕತೆ ಕೇಳ್ಕೊಂಡು ಬರೋಣ ಬರ್ರಿ. ಏನಪ್ಪ ಅಂದ್ರೆ ಒಂದು ಊರಾಗ ಒಬ್ಬರು ಅಜ್ಜಿ ಇರ್ತಾರೆ. ಭಾಳ ಅಂದ್ರೆ ಭಾಳ ಬಡವ್ರು ಇರ್ತಾರೆ. ಒಂದು ಸಣ್ಣದು ಹೋಟೆಲ್, ಒಂದು ಇಡ್ಲಿ ಮಾರ್ಕೊಂಡು ಜೀವನ ಮಾಡ್ತಿರ್ತಾಳೆ ಅಜ್ಜಿ. ಏನಾಗ್ತೈತಿ, ಒಂದಿನ ನದಿಗೆ ಬಟ್ಟೆ ಒಗಿಬೇಕಂತ ಹೋಗಿರ್ತಾಳೆ. ಅಲ್ಲಿ ಒಂದು ಪಾತ್ರೆ ಅಂತಿರಲ್ಲ ನೀವು, ನಮ್ಮ ಉತ್ತರ ಕರ್ನಾಟಕ ಸೈಡ ಬಾಂಡೆ ಅಂತೀವಿ, ಆ ಥರ ಒಂದು ಪಾತ್ರೆ ಸಿಗ್ತೈತಿ. ಅದನ್ನು ತೊಗೊಂಬರ್ತಾಳೆ ಮನೆಗೆ. ಅದು ಬಡವ್ರಿಗೆ ಅಂದ್ರೆ ಮತ್ತು ಆಶ್ಚರ್ಯನೆಲ್ಲ. ತೊಗೊಂಡ್ಬಂದು ದಿನನಿತ್ಯ ಏನು ಮಾಡ್ತಿರ್ತಾಳೆ ಕೆಲಸ, ಇಡ್ಲಿ ಮಾರೋದು. ಅದೇ ರೀತಿ ಅದೇ ಪಾತ್ರೆ ಒಳಗೆ ಇಡ್ಲಿ ಹಾಕ್ಕೊಂಡು ಮಾರ್ತಿರ್ತಾಳೆ. ಏನಾಗ್ತೈತಿ, ಇಡ್ಲಿ ಖಾಲಿ ಆದ ತಕ್ಷಣ ಏನಾಗ್ತೈತಿ, ಆಟೋಮೆಟಿಕ್ ಜಾಸ್ತಿ ಆಗ್ತಿರ್ತಾವೆ ಇಡ್ಲಿಗಳು. ಒಟ್ಟು ಖಾಲಿ ಆಗ್ತಿರಲ್ಲ, ಖಾಲಿ ಆದ ತಕ್ಷಣ ಮತ್ತೆ ಫುಲ್ ಆಗ್ತಿರ್ತೈತಿ. ಈ ಥರ ಒಂದು ಮ್ಯಾಜಿಕ್ ಪಾತ್ರೆ ಇರ್ತೈತೆ ಅದು. ಹಂಗೆ ಮಾಡ್ಕೊತ ಏನು ಮಾಡ್ತಾಳೆ, ಆಕೆಗೆ ಒಂದು ತಲೆಯಾಗ ಬೇರೆ ಬರ್ತೈತಿ. ಅಂದ್ರೆ ಅದನ್ನು ನೆಕ್ಸ್ಟ್ ಹೇಳ್ತೀನಿ ನಾನು ಲಾಸ್ಟಿಗೆ. ಏನಪ್ಪ ಅಂದ್ರೆ ಒಂದು ತಲೆಯಾಗ ಬರ್ತೈತಿ, ಇದ್ರಾಗ ರೊಕ್ಕ ಹಾಕಿದ್ರೆ ಹೆಂಗೆ ಆಕೈತಿ, ರೊಕ್ಕ ಹಾಕಿದ್ರೆ ಜಾಸ್ತಿ ರೊಕ್ಕ ಬರ್ಬೋದಲ್ಲ ಅಂತ ತಿಳ್ಕಿಸಿಂದ ಒಂದಿನ ಯೋಚನೆ ಮಾಡ್ತಾಳೆ. 100 ರೂಪಾಯಿ ಹಾಕ್ತಾಳೆ. 100 ರೂಪಾಯಿ ಹಾಕಿದ ತಕ್ಷಣ ಏನಾಗ್ತೈತಿ, ಜಾಸ್ತಿ ದುಡ್ಡು ಆಗಿಬಿಡ್ತಾವೆ. 100 ರೂಪಾಯಿ ಇದ್ದಿದ್ದು ಎಷ್ಟೋ ನೋಟ್ಗಳು ಬಂದುಬಿಡ್ತಾವೆ. ಆಕೆಗೆ ಏನಾಗ್ತೈತಿ, ಆಶ್ಚರ್ಯ ಆಗಿ ದಿನ ಹಿಂಗೆ ಮಾಡ್ಕೊತ ಹೋಗ್ಬಿಟ್ರೆ ಆಯ್ತಲ್ಲ, ಸುಮ್ಮನೆ ಇಡ್ಲಿ ಮಾರೋದು ಕಷ್ಟಪಡೋದೆಲ್ಲ ಯಾಕೆ ಬೇಕಂತ ಹೇಳ್ಕಿಸಿಂದ ಯೋಚನೆ ಮಾಡ್ತಾಳೆ. ಯೋಚನೆ ಮಾಡಿ ಏನು ಮಾಡ್ತಾಳೆ, ದಿನ ಹಂಗೆ ರೊಕ್ಕ ಹಾಕೋದು, ಜಾಸ್ತಿ ರೊಕ್ಕ ಮಾಡೋದು, ಹೋಗಿ ಬ್ಯಾಂಕಿಗೆ ಕಟ್ಟೋದು, ಇದನ್ನ ಮಾಡ್ತಿರ್ತಾಳೆ. ಏನಾಗ್ತೈತಿ, ಒಂದಿನ ಬ್ಯಾಂಕ್ನವರು ಅದನ್ನು ಕಂಡು ಹಿಡಿದು ಬಿಡ್ತಾರೆ. ಅಂದರೆ ಯಾವ ರೀತಿ ಅಂದ್ರೆ, ಆ ನೋಟ್ಗಳ ಮ್ಯಾಗ ಸೀರಿಯಲ್ ನಂಬರ್ ಇರ್ತಲ್ಲ, ಅದು ಸೇಮ್ ಇರ್ತೈತೆ. ಎಲ್ಲ ನೋಟ್ಗಳ ಮ್ಯಾಗೂ ಸೇಮ್ ಬಂದಿರ್ತೈತಿ. ಯಾಕಂದ್ರೆ ಮ್ಯಾಜಿಕ್ ಅಂದ್ರೆ ಎಲ್ಲನೂ ಸೇಮ್, ಅಂದ್ರೆ ಜಾಸ್ತಿ ಮಾಡೋದು, ಒಂದು ಇದ್ದಿದ್ದು ಡಬಲ್ ಮಾಡೋದು ಅದರ ಆ ಪಾತ್ರೆ ಉದ್ದೇಶ ಆಗಿರ್ತೈತಿ. ಅದಕ್ಕೆ 100 ರೂಪಾಯಿ ನೋಟ್ ಏನಿರ್ತೈತಲ್ಲ ಅದೇ ಸೇಮ್, ಸೀರಿಯಲ್ ನಂಬರ್ ಸೇಮ್ ಬಂದಿರ್ತೈತಿ. ಹಾಗಾಗಿ ಏನಾಗ್ತೈತಿ, ಬ್ಯಾಂಕ್ನವ್ರಿಗೆ ಗೊತ್ತಾಗ್ತೈತಿ, ಇವಳು ಏನೋ ಗೋಲ್ಮಾಲ್ ಮಾಡತ್ತಾಳ, ಏನೋ ನೋಟ್ ಪ್ರಿಂಟು ಏನೋ ಒಂದು ಮಾಡತ್ತಾಳ ಅಂತೇಳಿ ಏನು ಮಾಡ್ತಾರೆ, ಆಕಿನ ಹಿಡಿದು ಜೈಲಿಗೆ ಕೊಟ್ಬಿಡ್ತಾರೆ. ಇದರಿಂದ ಏನು ಅರ್ಥ ಆಯ್ತಪ್ಪ ಅಂದ್ರೆ, ಒಂದು ಸಂದೇಶ ನಿಮ್ಗೆ ತಿಳಿಸ್ಬೇಕಪ್ಪ. ಏನಪ್ಪ ಅಂದ್ರೆ, ಆಕೆ ಅತಿ ಆಸೆ ಮಾಡಿದಳು. ಸಿಗ್ತೈತಿ ದೇವ್ರು ಕೊಟ್ಟಾನ ಅಂತೇಳಿ ಕಿಸಿಂದ ಅತಿ ಆಸೆ ಮಾಡಿಕೊಂಡು ಈ ರೀತಿ ಮಾಡೋಕೆ ಹೋದ್ರೆ ಜೈಲು ಪಾಲಾಗಬೇಕಾಗ್ತೈತಿ. ಅದಕ್ಕೆ ದೇವ್ರು ಕೊಟ್ಟಷ್ಟ್ರಾಗ ನೆಮ್ಮದಿಯಾಗಿ ಸುಖವಾಗಿರ್ಬೇಕು. ದೇವ್ರು ಕೊಟ್ಟಾನ ಅಂತೇಳಿ ಕಿಸಿಂದ ಜಾಸ್ತಿ ಆಸೆ ಪಟ್ಟು ಇನ್ನೂ ಬೇಕು ಅಂತ ಹೋದ್ರೆ ಈ ಥರ ಆಗ್ತೈತಿ. ಅದಕ್ಕಾಗಿ ದೇವ್ರು ಎಷ್ಟು ಕೊಟ್ಟಾನ ಅಷ್ಟರೊಳಗೆ ಸುಖವಾಗಿರ್ರಿ, ಅತಿ ಆಸೆ ಮಾಡಬೇಡ್ರಿ ಅನ್ನೋದು ಒಂದು ಸಂದೇಶ ಐತಿ ಇದ್ರಾಗ. ಯಾರಿಗೆಲ್ಲ ಈ ಕತೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿರಿ. ಹಂಗೆ ಲೈಕ್ ಮಾಡಿಕೊಂಡು ಫಾಲೋ ಮಾಡಿರಿ, ಶೇರ್ ಮಾಡಿರಿ.